बोलो भारत माता की जय। बोलो भारत माता की जय। बोलो भारत माता की जय। जय श्री राम। जय श्री राम। जय राम। जय जय राम। भारत माता की जय। ಸರಿ ಕಡೆ ಗುರಿ ಆತ್ಮೀಯ ಬಂಧುಗಳೇ, ಈ 8 ಜನರ ದಾಖಲೆಗಳೇನು, ಎಲ್ಲಿಂದ ಬಂದ್ರು, ಹ್ಯಾಕ್ ಕರ್ಕೊಂಡ್ ಬಂದ್ರು ಇವರನ್ನ? ಸೊ ಇದು ಅವ್ರ ಮೇಲೆ ಕೇಸ್ ಆಗಿ ಆ 8 ಜನರನ್ನ ಬಂಧನ ಮಾಡಿ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ಬೇಕು. ಅದಾಗಿಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು. ಈಗ ಅವ್ರು ಎಲ್ಲಿದ್ದಾರೆ ಅಂತ ಅನ್ನೋದು ಗೊತ್ತಿಲ್ಲ, ಕೇಳೋಣ, ಅವರೇ ಹೇಳ್ಬೇಕೀಗ. ಇನ್ನು ಇವರನ್ನ ನಾವು CWC ಯಲ್ಲಿ ಇಟ್ಟಿದ್ದೀವಿ, ಎಲ್ಲ ನಮ್ಮ ಕಡೆದು ಮುಗೀತು ಅಂತ ಅನ್ನುವಂಥದ್ದು ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ. ನಾನು ಹೇಳೋದು ಅಷ್ಟು ಸುಲಭ ಅಲ್ಲ ಇದು. CWC ಕೂಡ ಸ್ಟೇಟ್ ಗವರ್ಮೆಂಟಿನ ಒಂದು ಪಾರ್ಟ್ ಅದು. ಅವರು ಇಲ್ಲಿಯ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಸನ್ಮಾನ್ಯ ಶ್ರೀ ರವಿಕುಮಾರ್ ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. 29ನೇ ತಾರೀಕು ಇಲ್ಲಿ ಸುಮಾರು ಒಂದು 50 ಜನ ಒಟ್ಟಿಗೆ ಒಮ್ಮೆಲೆ ಬಂದು ಅವರಿಗೆ ಇನ್ಫಾರ್ಮ್ ಸಿಕ್ಕ ತಕ್ಷಣನೇ ಕೂಡಲೇ ಭಾವಿಸಿ ಅವರನ್ನ ಇಲ್ಲಿವರೆಗೆ ಹಿಡಿದಿಟ್ಟಿದ್ದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೆ. ಇನ್ನು ಮುಂದಿನ ಪ್ರಕ್ರಿಯೆ ದೃಷ್ಟಿಯಿಂದ ನಾನು ಕೆಲವೊಂದು ವಿಷಯಗಳನ್ನು ತಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಮಾದರಿಯಲ್ಲಿ ಗುಂಪಾಗಿ 50, 100, 200ವರೆಗೆ ಅವರು ಇಡೀ ದೇಶದಲ್ಲಿ ಮದರ್ಸಾ ಹೆಸರಿನಲ್ಲಿ ಎಲ್ಲ ಕಡೆಗೆ ನುಗ್ಗುತ್ತಾ ಇದ್ದಾರೆ. ಅವ್ರು ಯಾರು? ಅವರು ಪಾಕಿಸ್ತಾನಿಗಳ, ಬಾಂಗ್ಲಾದೇಶಿಗಳ, ರೋಹಿಂಗ್ಯಾಗಳ, ಅಫ್ಘಾನಿಸ್ತಾನದವರ ಅಂತನ್ನೋದು ಗೊತ್ತಾಗ್ತಾ ಇಲ್ಲ. ಫೇಕ್ ಡಾಕ್ಯುಮೆಂಟ್ಗಳನ್ನ ವ್ಯವಸ್ಥಿತವಾಗಿ ನಮ್ಮ ದೇಶದಲ್ಲಿ ಸಿಗತ್ತೆ. ವೋಟರ್ ದಿಂದ ಹಿಡಿದು ಎಲ್ಲನೂ ಫೇಕ್ ಡಾಕ್ಯುಮೆಂಟ್ ಸಿಗತ್ತೆ. ದುಡ್ಡು ಕೊಟ್ರೆ ಈ ದೇಶದ ಭಾರತ ಮಾತೆಯನ್ನು ಮಾರಾಟ ಮಾಡುವಂತ ಭ್ರಷ್ಟ ವ್ಯವಸ್ಥೆ ಇದೆ. ಸೊ ಇಂಥ ವ್ಯವಸ್ಥೆಯಲ್ಲಿ ಈಗಾಗಲೇ 5 ಕೋಟಿ ಬಾಂಗ್ಲಾ ಮುಸ್ಲಿಮರು, ರೋಹಿಂಗ್ಯಾ ಮುಸ್ಲಿಮರು, ಪಾಕ್ ಮುಸ್ಲಿಮರು ಒಳಗಡೆ ಇದ್ದಾರೆ. ಅವ್ರಿಗೆಲ್ಲ ಡಾಕ್ಯುಮೆಂಟ್ ಇದೆ, ರೇಷನ್ ಕಾರ್ಡು ಸಹಿತ ಇದೆ. ನಾವು ಟ್ಯಾಕ್ಸ್ ಕೊಡೋದು, ಅವರ ಫೆಸಿಲಿಟೀಸ್ ತಗೊಳ್ಳೋದು. ಇವರು ಯಾರು ಅಂತಂದ್ರೆ ನಮ್ಮ ಮನೆ ಒಳಗಡೆಗೆ ಹಾವು, ಚೇಳು, ಹೆಗ್ಗಣಗಳು, ವಿಷಕಾರಿ ಜಂತುಗಳು ಮನೆ ಒಳಗಡೆ ಬಂದ್ರೆ ನಾವೇನು ಸಾಕೋದಿಲ್ಲ, ಅದನ್ನ ಹೊಡೆದು ಓಡಿಸ್ತೀವಿ, ಇಲ್ಲ ಕೊಂದು ಹಾಕ್ತೀವಿ, ನಾಶ ಮಾಡ್ತೀವಿ ಅದನ್ನ. ಹಾಗೆ ನಮ್ಮ ದೇಶದಲ್ಲಿ ಹಾವು, ಚೇಳು, ಇವತ್ತು ವಿಷಕಾರಿ ಜಂತುಗಳು, ಹೆಗ್ಗಣಗಳು ಅಂತಂದ್ರೆ ಪಾಕ್ ಮುಸ್ಲಿಮರು, ರೋಹಿಂಗ್ಯಾ ಮುಸ್ಲಿಮರು, ಬಾಂಗ್ಲಾ ಮುಸ್ಲಿಮರು ಅಂತನ್ನುವಂಥದ್ದು ಹೇಳ್ತೀನಿ. ಭಾರತ ಧರ್ಮಛತ್ರ ಅಲ್ಲ ಇದು. ಯಾರು ಬೇಕಾದವ್ರು ಬರೋದು, ಏನ್ ಬೇಕಾದ ಮಾಡೋದು ಅನ್ನುವಂಥದ್ದು ಒಂದು ಪ್ರವೃತ್ತಿ ಆಗಿಬಿಟ್ಟಿದೆ. ಮುಸ್ಲಿಂ ಓಟಿಗೋಸ್ಕರ ಕ್ಯಾನ್ಸರ್ ಅನ್ನು ಸಾಕ್ತಾ ಇದ್ದೀವಿ, ದೇಶದ್ರೋಹಿಗಳನ್ನು ಸಾಕ್ತಾ ಇದೀವಿ ನಾವು. ಸೊ ಈ ರೀತಿಯ ಪ್ರಕ್ರಿಯೆ ನಡೀತಾ ಇರುವಂತಹವ್ರ ವಿರುದ್ಧ ಇವತ್ತು ಎಲ್ಲ ಹಿಂದೂ ಸಂಘಟನೆಗಳು ಒಟ್ಟಾಗಿ ಹೋರಾಟ ಮಾಡುವಂತಹದ್ದನ್ನು ನಿರ್ಧಾರ ಮಾಡಿದ್ದೀವಿ. ಸೊ ಈಗ ನಾವು ಇವತ್ತಿನ ಅಂದ್ರೆ 29ನೇ ತಾರೀಕು ಏನು ಒಂದು ಘಟನೆ ನಡೀತು, ಅದನ್ನ ವ್ಯವಸ್ಥಿತವಾಗಿ ಮುಚ್ಚಾಕುವಂತ ಪ್ರಯತ್ನ ನಡೀತಾ ಇದೆ. ಒತ್ತಡನೋ ಇನ್ನೇನೋ ಗೊತ್ತಿಲ್ಲ. ಈಗ ಅಪ್ರಾಪ್ತರು ಯಾರೇ ಇರಲಿ, ಅವರು ಸಿಕ್ಕ ತಕ್ಷಣ, ಇಷ್ಟು ದೊಡ್ಡ ಗುಂಪಿನಲ್ಲಿ ಸಿಕ್ಕ ತಕ್ಷಣನೇ ಅವ್ರ ಮೇಲೆ ಒಂದು ಕೇಸ್ ಆಗತ್ತೆ.
ಕೇಸ್ ಆಗಿ ಆ ಕೇಸಿನ ಆಧಾರದ ಮೇಲೆ ಸಂರಕ್ಷಣೆ ಮಾಡಬೇಕಾಗತ್ತೆ. ಸೊ ಸಂರಕ್ಷಣೆ ಮಾಡಿದ ನಂತರ ಮುಂದಿನ ಪ್ರೊಸೆಸ್ ಸ್ಟಾರ್ಟ್ ಆಗತ್ತೆ. ಅವರನ್ನ ಕರ್ಕೊಂಡು ಬಂದಂತವ್ರು ಯಾರು, ಅವ್ರ ಮೇಲೆ ಅಪಹರಣ, ಕಿಡ್ನಾಪಿಂಗ್ ಕೇಸ್ ಆಗತ್ತೆ. ಸೆಕ್ಷನ್ ಹಾಕಿನೇ ಒಳಗಡೆ ಪ್ರವೇಶ ಮಾಡಿಸ್ಬೇಕು ಅವ್ರನ್ನ. ಆ ಪ್ರೊಸೆಸ್ ಆಗಿಲ್ಲ. ಇನ್ನು ಬಿಹಾರೋ, ಮುಜಫರ್ನಗರೋ ಅಲ್ಲಿ ಏನೋ ನಾವು ಬರೆದಿದ್ದೀವಿ ಅಂತ ಅನ್ನುವಂಥದ್ದು ಹೇಳಿದ್ದಾರೆ. ನೀವು ಬರೆಯಂಗಿಲ್ಲ, ನಿಮಗೆ ಸಂಬಂಧನೇ ಇಲ್ಲ. ಅದು ನೀವು ಇಟ್ಕೊಳ್ಳೋ ಅಂತ ವ್ಯವಸ್ಥೆ ಅಷ್ಟೇ ನಿಮ್ದು ಕೆಲಸ. ಇನ್ನು ಮುಂದಿನ ಪ್ರೊಸೆಸ್ ಏನಿದೆ, DC ಅವರಾಗ್ಲಿ, SP ಅವರಾಗ್ಲಿ, ಪೊಲೀಸ್ ಇಲಾಖೆಯವರು ಅದನ್ನ ಮಾಡಬೇಕಾಗತ್ತೆ. ಇನ್ನು ರೈಲ್ವೆಯಿಂದ ಬಂದಂತಹ ವ್ಯಕ್ತಿಗಳು, ರೈಲ್ವೆ ಅಧಿಕಾರಿಗಳು ಆಗಲಿ, ರೈಲ್ವೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಇದರ ಸಂಬಂಧಪಟ್ಟ ಹಾಗೆ ಅವ್ರೇನ್ ಮಾಡ್ತಾ ಇದ್ರು, ರೈಲ್ವೆಯಿಂದ ಅಷ್ಟು ಜನ ಒಟ್ಟಿಗೆ ಒಂದೇ ಬೋಗಿಯಲ್ಲಿ ಬರ್ತಾ ಇದ್ದಾರೆ ಅಂತನ್ನುವಂಥದ್ದು, ಅವ್ರು ಯಾರು, ಎಲ್ಲಿ ಹೋಗ್ತಿದ್ದಾರೆ ಅಂತನ್ನುವಂಥದ್ದು ಯೋಚನೆ ಮಾಡಬೇಕಾಗಿತ್ತು. ಇಲ್ಲಿ ಬಂದ ತಕ್ಷಣನೇ ಇವರ ಎನ್ಕ್ವೈರಿ ಮೂಲಕ ಅವ್ರು ಹೇಳ್ತಾರೆ, ಹಾವೇರಿ ಮದರ್ಸಕ್ ಹೋಗ್ತಾ ಇದೀವಿ, ಹಾವೇರಿ ಅಥವಾ ಇನ್ನೆಲ್ಲೋ ಬೇರೆ ಬೇರೆ ಕಡೆಗೆ ಹೋಗ್ತಾ ಇದೀವಿ ಅಂತನ್ನುವಂಥದ್ದು ಹೇಳಿದ್ದಾರೆ. ನಾನು ಹೇಳೋದು, ಮುಜಫರ್ ನಗರ್ ಅಂದ್ರೆ ಬಿಹಾರಿಯಲ್ಲಿ, ಬಂಗಾರಪೇಟೆಯಲ್ಲಿ, ಎಲ್ಲಿ ಹಾವೇರಿ, ಒಂದಕ್ಕೊಂದು ಸಂಬಂಧ ಇಲ್ಲ. ಸೊ ಇವ್ರು ಹೇಗೆ ಏನ್ ಲಿಂಕ್ ಆಗ್ತಾ ಇದೆ? ಮತ್ತು ಮುಜಫರ್ ನಗರದಿಂದ ರೈಲ್ವೆ ಬೆಂಗಳೂರು ಇರೋದು, ಇಲ್ಲ ಕೇಳಿದ್ರು ಅವರು ಟಿಕೆಟ್ ಹಾಗಾದ್ರೆ ಎಲ್ಲಿವರೆಗೆ ಇತ್ತು? ಇಲ್ಲೇ ಬಂಗಾರಪೇಟೆಯಲ್ಲಿ ಟಿಕೆಟ್ ಇತ್ತ, ಅಥವಾ ಇದರವರೆಗೆ ಟಿಕೆಟ್ ಇತ್ತು, ಅಥವಾ ಟಿಕೆಟ್ ಇದೇ ಇಲ್ಲ ಅಂತನ್ನುವಂಥದ್ದು ಕೂಡ ಗೊತ್ತಿಲ್ಲ ನಮಗೆ. ಸೊ ಈ ರೀತಿಯ ಸಂಶಯಾತ್ಮಕವಾದಂತಹದ್ದು ಬೇಕಾದಷ್ಟಿದಾವೆ. ನಾನು ಹೇಳ್ತೀನಿ, ಅವರು ಬಾಂಗ್ಲಾದೇಶಿಗಳು, ಪಾಕಿಸ್ತಾನದವರು, ರೋಹಿಂಗ್ಯಾಗಳು, ದೇಶದ್ರೋಹಿಗಳು. ನಾನು ಹೇಳ್ತೇನೆ, ಈಗ ಅವರಲ್ಲ ಅಂತ ಪ್ರೂಫ್ ಕೊಟ್ಟು ಅವರನ್ನು ಇಲ್ಲಿಂದ ಸಾಗಿಸಬೇಕು ಅಂತನ್ನುವಂಥದ್ದು ಹೇಳ್ತೇನೆ ನಾನು. ಇಲ್ಲಿ ಏನಾದ್ರೂ ನಾಟಕ, ಒತ್ತಡ ಅಂತನ್ನುವಂಥದ್ದು ಏನಾದ್ರೂ ಮಾಡಿದ್ರೆ ಹಿಂದೂ ಸಂಘಟನೆಗಳು ನಾವು ಸುಮ್ಮನೆ ಕೊಡುವುದಿಲ್ಲ. ಅದರ ಮುಂದಿನ ಹೋರಾಟ, ಮುಂದಿನ ಏನು ಪ್ರಕ್ರಿಯೆ ಆಗತ್ತೆ ಅದಕ್ಕೆ ಸಿದ್ಧ ಆಗಬೇಕಾಗತ್ತೆ ಆಡಳಿತ ಪಕ್ಷದವರು ಅಂತನ್ನುವಂಥದ್ದು ಹೇಳ್ತಾ ಇದ್ದೇನೆ ನಾನು. ಸೊ ಇದನ್ನ ನಾವು ಬಿಡುದಿಲ್ಲ. ನೀವೇನಾದ್ರೂ ಜಾರ್ಕೊಳ್ಳುವಂತ ಪ್ರಯತ್ನ ಇಲ್ಲಿ ಆಡಳಿತದವರು ಅಥವಾ ಯಾರಾದ್ರೂ ಪ್ರಯತ್ನ ಮಾಡಿದ್ರೆ ನಾವು ಬಿಡುದಿಲ್ಲ. ನಮಗೆ ದೇಶ ಮುಖ್ಯ, ನಮಗೆ ಹಿಂದೂಗಳ ಸುರಕ್ಷತೆ ಮುಖ್ಯ ಇದೆ, ಈ ದೇಶ ಉಳಿಸಬೇಕಾಗಿದೆ. ಸೊ ಆ ದೃಷ್ಟಿಯಿಂದ ನಾನು ಹೇಳೋದು, ಇದು ಕಂಪ್ಲೀಟ್ ಆಗಿ ಎನ್ಕ್ವೈರಿ ಆಗೋ ತನಕ ಒಬ್ಬನ್ನ ಅಲ್ಲಿ ಬಿಡೋಂಗಿಲ್ಲ. ಮತ್ತು ಒಳಗಡೆಯಿಂದ ಏನಾದರೂ ಅಕಸ್ಮಾತ್ ವ್ಯತ್ಯಾಸಗಳಾಗಿದ್ರೆ ನಮಗೆ ಗೊತ್ತಾಗತ್ತೆ. ನಾವು ಇದರ ವಿರುದ್ಧ ಬಹಳ ದೊಡ್ಡ ಹೋರಾಟ ಜಿಲ್ಲೆಯಾದ್ಯಂತ, ಸಾಧ್ಯ ಆದರೆ ರಾಜ್ಯಾದ್ಯಂತ ಕರೆ ಕೊಟ್ಟು, ಚಲೋ ಬಂಗಾರಪೇಟೆ ಅಂತ ಕರೆ ಕೊಟ್ಟು ನಾವು ಹೋರಾಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬಾರದು. ಅದಕ್ಕೆ ಸನ್ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ಗೆ ನಾ ಹೇಳ್ತೀನಿ, CWC ಒಪ್ಪಿಸಿದ್ದಾರೆ. ಪ್ರಾರಂಭದಲ್ಲಿ ಅವ್ರು ಮಾಡಿದಂತಹ ಕರ್ತವ್ಯಕ್ಕೆ ನಾನು ಇನ್ನೊಮ್ಮೆ ಧನ್ಯವಾದ ಹೇಳ್ತೇನೆ, ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಸೊ ನಮ್ಮ ಸಂಶಯಕ್ಕೆ ಸರಿಯಾದ ಸಮರ್ಪಕವಾದಂಥ ಇದು ಕಂಪ್ಲೇಂಟ್, ಇದು ಮನವಿ ಅಲ್ಲ, ದಾಖಲೆ ಆಗಬೇಕು. ಇದು ಕಂಪ್ಲೇಂಟ್. ಸೊ ಕಂಪ್ಲೇಂಟ್ ಮೂಲಕ ಪ್ರಕ್ರಿಯೆ ಮಾಡಬೇಕು ಅಂತನ್ನುವಂಥದ್ದು ಅವರಲ್ಲಿ ವಿನಂತಿಯನ್ನ ನಾನು ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ರಾಜ್ಯದ ಅಧ್ಯಕ್ಷರು ಬಂದಿದ್ದಾರೆ, ಸುಂದರೇಶ್ ನರಗಲ್ಲ ಬಂದಿದ್ದಾರೆ, ನಮ್ಮ ರಾಜ್ಯದ ಧರ್ಮಾಚಾರ ಸಂಪರ್ಕ ಪ್ರಮುಖರು ಬಂದಿದ್ದಾರೆ. ಸೊ ವಿಶ್ವ ಹಿಂದೂ ಪರಿಷತ್ತಿನ ಪ್ರಮುಖರು, ಬಜರಂಗದಳ, ಹಿಂದೂ ಜಾಗರಣ ವೇದಿಕೆ, ಹೀಗೆ ಎಲ್ಲರೂ ಪ್ರಮುಖರು ಇವತ್ತು ನಾವು ಇಲ್ಲಿ ಸೇರಿದ್ದೀವಿ. ಸೊ ಒಂದು ಮನವಿಯನ್ನ ನಾವು ಕೊಡ್ತಾ ಇದ್ದೀವಿ. ಇದೇ ಮಾದರಿಯಲ್ಲಿ ಮುಳಬಾಗಿಲು ಮೂಲಕನೇ 30 ಜನ ಪುಂಗನೂರು ಹೋಗಿದ್ದಾರೆ ಅಂತನ್ನುವಂಥದ್ದು ಮಾಹಿತಿ ಇದೆ, ನಿಶ್ಚಿತವಾಗಿ ಗೊತ್ತಿಲ್ಲ. ಅದು ಕೂಡ ಎನ್ಕ್ವೈರಿ ಆಗಬೇಕು ಅಂತನ್ನುವಂಥದ್ದು ನಾನು ಸರ್ಕಾರಕ್ಕಾಗಲಿ ಪೊಲೀಸ್ ಇಲಾಖೆಯವರಾಗಲಿ ಮನವಿಯನ್ನ ನಾನು ಮಾಡ್ತೀನಿ. ಫೋಟೋ ನಾನೊಂದು